ನಾನೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ ಬಸವನಗುಡಿಯಲ್ಲಿದ್ದೀನಿ. ಬಸವನಗುಡಿಯ ಶಾಸಕರು ರವಿ ಸುಬ್ರಹ್ಮಣ್ಯ. ಸೊ ಇಲ್ಲಿ ಕ್ಷೇತ್ರದ ಮತದಾರರು ಯಾರ ಪರವಾಗಿದ್ದಾರೆ, ಯಾರನ್ನ MP ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಕೇಳೋಣ ಬನ್ನಿ. ಸರ್, ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ? ಲೋಕಸಭಾ ಎಲೆಕ್ಷನ್ ಅಂದ್ರೆ ನಮ್ಮಲ್ಲಿ ಬಿಜೆಪಿನೇ. ಓಕೆ, ಯಾಕೆ, ಯಾವ ಕಾರಣಕ್ಕೆ ಬಿಜೆಪಿನೇ ಗೆಲ್ಲಿಸಿ? ಇಲ್ಲ, ವರ್ಕ್ ಆಗಿದೆ, ವರ್ಕ್ ಮಾಡಿದ್ದಾರೆ. ಅವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಗೇನೇ ಇದ್ದು ನಾವು ಡೈರೆಕ್ಟಾಗಿ ಹೇಳೋಕೆ ಹೋದರೆ ನಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಏರಿಯಾದಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ನಮ್ಮ ಇಡೀ ನಾವು ಈ ಬಸವನಗುಡಿ ಕ್ಷೇತ್ರದಲ್ಲಿ ನೋಡೋದು ಅಷ್ಟೇ, ಎಲ್ಲ ಥರ ಕಾರ್ಯನೂ ಚೆನ್ನಾಗಿ ನಡೀತಾ ಇದೆ. ಓಕೆ, ಕಳೆದ ಬಾರಿ ತೇಜಸ್ವಿ ಸೂರ್ಯನ್ ಗೆಲ್ಲಿಸಿದಾಗ ಮೋದಿ ಮುಖ ನೋಡ್ಕೊಂಡು ಗೆಲ್ಸಿದ್ದು. ಸೊ ಈ ಸರಿ ಅವ್ರ ಕೆಲಸ ನೋಡಿ ಕೆಲಸ ನೋಡೇ ಮಾಡ್ತಾರೆ ಮೇಡಮ್. ಓಕೆ, ಅವ್ರು ಕೆಲಸ ಮಾಡಿದ್ದಾರೆ ಅಂತಲೇ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು. ಮ್ಯಾಕ್ಸಿಮಮ್ ಇಲ್ಲಿ ನಮ್ಮ ಪ್ರಕಾರ 95% ಬೀಳುತ್ತೆ. ಅವ್ರಿಗೆ ದೇಶದಲ್ಲಿ ಹೇಗೆ ಮೋದಿನೇ ಬರ್ತಾರೆ, ಅದನ್ನು ಹೇಳೋ ಹಾಗೆ ಇಲ್ಲ. ಓಕೆ, ಸೊ ಯಾರನ್ನ MP ಮಾಡಬೇಕು ಅಂತ ಬಯಸ್ತೀರಿ? ತೇಜಸ್ವಿ ಸೂರ್ಯ ಅವ್ರನ್ನ. ಯಾಕೆ, ಯಾವ ಕಾರಣ? ಅವರು ಒಳ್ಳೆ ಕೆಲಸಗಾರರು, ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾರೆ. ಇನ್ನು ಯೂತ್ ಅವರು ಅಂತೇಳಿ ಇರಬೇಕು ಅಂತ ಆಸೆ. ಇನ್ನು ಏನು ಆಗಬೇಕು ಈ ಕ್ಷೇತ್ರಕ್ಕೆ ಕೆಲಸಗಳು? ಇನ್ನೂ ಬೇಕಾದಷ್ಟಿದೆ ಮಾಡಬೇಕು ಅನ್ನೋದು. ಮಾಡ್ತಾರೆ ಈ ಸರಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಎಲ್ಲ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಒಳ್ಳೆ ಮನುಷ್ಯ, ಅವರು ಅವರೇ ಪ್ರಧಾನಿ ಆಗಬೇಕು ಅಂತ ಈ ಸರಿ. ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ, ದೊಡ್ಡ ತಲೆ ಅನ್ನೋರು. ಸುಮ್ಮನೆ ಎಲ್ಲ ವೇಸ್ಟ್ ಕ್ಯಾಂಡಿಡೇಟ್ಗಳೇ ಇರೋದು. ಹೇಳಿ, ಎಲೆಕ್ಷನ್ ಬಗ್ಗೆ ಏನು ಅನ್ಸುತ್ತೆ? ಎಲೆಕ್ಷನ್ ಬಗ್ಗೆ ಭಾಳ ಕಾತರ ಇದೆ ಮೇಡಮ್ ನಮಗೆ. ಮೋದಿಯವರು ಈ ಸಲನೂ ಬರ್ತಾರೆ, 400-400+ ಅಂತ ನಮಗೆ ಭಾಳ ಆಸೆ ಇದೆ. ಓಕೆ, ಸೊ ಇಲ್ಲಿ ಹೇಳಿ, ತೇಜಸ್ವಿ ಸೂರ್ಯ ಕೆಲಸ ಮಾಡಿದ್ದಾರೆ. ತೇಜಸ್ವಿ ಸರ್ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 3 ಲಕ್ಷದಿಂದ 4 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅಂತ ನಮ್ಮ ಒಂದು ಊಹೆ. ಓಕೆ, ಕಳೆದ ಬಾರಿನೂ 3 ಲಕ್ಷ ಚಿಲ್ಲರೆ ಇಲ್ಲ, ಕಳೆದ ಬಾರಿ 2,57,000 ಏನೋ ಬಂದಿತ್ತು ಲೀಡಿಂಗ್ ಅಲ್ಲಿ ಬಂದಿತ್ತು. 3 ಲಕ್ಷ ಆಲ್ಮೋಸ್ಟ್. ಸೊ ಈ ಸೌಮ್ಯ ರೆಡ್ಡಿ ಫಸ್ಟ್ ಟೈಮ್ ಒಬ್ಬ ಹೆಣ್ಮಗಳನ್ನ ಕಣಕ್ಕಿಳಿಸ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ, ಏನು ಹೇಳ್ತೀರಿ? ಏನು ತೊಂದರೆ ಇಲ್ಲ ಮೇಡಮ್, ಯಾರನ್ನ ಕಣಕ್ಕಿಳಿಸ್ಲಿ ಅವರು ಕಾಂಗ್ರೆಸ್ ಅವರು. ನಮ್ಮ ತೇಜಸ್ವಿ ಅವ್ರಿಗೆ ಏನು ತೊಂದರೆ ಇಲ್ಲ. ನಮ್ಮ ತೇಜಸ್ವಿ ಅವರು ಗೆದ್ದೆ ಗೆಲ್ತಾರೆ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಮೋದಿಯವ್ರ ಬಗ್ಗೆ ಸನಾತನ ಧರ್ಮ ಉಳಿಬೇಕು ಅಂದರೆ ಮೋದಿಯವ್ರು ಇರಲೇಬೇಕು. ಹಿಂದೂ ರಾಷ್ಟ್ರ ಆಗಬೇಕು ಅಂದರೆ ಮೋದಿಯವ್ರು ಇರಲೇಬೇಕು. ಅವರಿದ್ರೇ ಅದು ಸಾಧ್ಯ. ಇಲ್ಲ ಅಂದರೆ ಬೇರೆ ಬೇರೆ ಇನ್ನೇನೇನೋ ಆಗೋಗುತ್ತೆ. ಸೊ ಈ ಎಲೆಕ್ಷನ್ ಅಲ್ಲಿ ಯಾವ ಫ್ಯಾಕ್ಟರ್ ತುಂಬಾ ವರ್ಕ್ ಮಾಡುತ್ತೆ ಅಂತ ಅನ್ಸುತ್ತೆ? ಅಂದರೆ ಮೋದಿಯವರಲ್ಲೇನೆ ಸುನಾಮಿ ಅಲೆ ಅದು. ಹೌದಾ? ಮೋದಿಯವರು ಸುನಾಮಿ ಅಲೆ. ಅವರು ಮೋದಿ ಒಂದ್ಸಲ ಕ್ಯಾನ್ವಾಸಿಗೆ ಬರ್ತರು ಅಂದರೆ ಅದು ನಾವು ಗೆದ್ದಂಗೆ ಅರ್ಥ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ, ಯಾರಾಗಬೇಕು ನಿಮ್ಮ MP? ಯಾರಿದ್ದಾರೆ? ಮೋದಿ ಅವರೇ. ಮೋದಿ ಅವರು PM, ಇಲ್ಲಿ MP ಯಾರು? ಇವರೇ, ತೇಜಸ್ವಿ ಸೂರ್ಯ. ಕೆಲಸ ಮಾಡಿದಾರಾ? ಮಾಡ್ತಾ ಇದಾರಪ್ಪ. ಓಕೆ, ಏನ್ ಆಗ್ಬೇಕು ಈ ಕ್ಷೇತ್ರಕ್ಕೆ ಅಂತ ಬಯಸ್ತಾ ಇದ್ದೀರಿ ಅವರಿಂದ? ರೋಡ್ಸ್ ಎಲ್ಲ ಇವಾಗ ಇದ್ ಮಾಡ್ತಾ ಇದ್ದಾರೆ, ಅದನ್ನ ಇನ್ನೂ ಒಂಚೂರು ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಅವ್ರು ನಾವು ಹೇಳ್ಬೇಕಂದ್ರೆ ತುಂಬಾನೇ ಮಾಡಿದ್ದಾರೆ ಅವ್ರ ಕೆಲ್ಸಗಳೆಲ್ಲ. ಏನ್ ಕೇಳಿದ್ರು ನಾವು ಹೋಗಿದ ತಕ್ಷಣನೇ ಪಾಪ ಎಲ್ಲ ರೆಸ್ಪಾನ್ಸ್ ಮಾಡಿ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಗೆ ಅವರೇ ಬರ್ಬೇಕು ಅಂತ ತೃಪ್ತಿ ಇದೆ. ಓಕೆ ಸರ್, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, ಯಾರ ಕೆಲಸ ಚೆನ್ನಾಗಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ? ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಚೆನ್ನಾಗಿರ್ತದೆ, ಸೆಂಟ್ರಲ್ ನೋಡಿದ್ರೆ ಬಿಜೆಪಿ ಚೆನ್ನಾಗಿದೆ. ಸೊ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗಬೇಕು MP ಅಂತ ಬಯಸ್ತೀರಿ? ಅದು ಮಕ್ಕಳ ಕೈಲಿದೆ, ನಮ್ಮ ಕೈಲಿ ಇಲ್ಲ, ಇನ್ನೊಬ್ಬರ ಕೈಲಿ ಇಲ್ಲ. ಸರ್, ಮೋದಿ ಅವ್ರ ಕೆಲಸ ಹೇಗನ್ಸುತ್ತೆ? ಮೋದಿ ಅವ್ರ ಕೆಲಸ ಚೆನ್ನಾಗಿದೆ ಅನಿಸುತ್ತೆ, ಆದರೆ BJP ಬಂದು ಸಪ್ಪೆ. ಯಾಕೆ? ಏನು ಇಲ್ಲ, ಏನು ಹೇಳಿದ್ರು ನೋಡ್ತೀವಿ, ಮಾಡ್ತೀವಿ, ಕೇಳ್ತೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನಾವು ಮೋದಿ ಪರ, ನಾವು BJP ಅವರೇ. ಆದರೆ BJP ಬಂದು ಏನು ಪ್ರಯೋಜನ ಇಲ್ಲ, ಬರೀ ಸಪ್ಪೆ ಸಪ್ಪೆ, ಏನು ಕೆಲಸ ಮಾಡಿ. ತೇಜಸ್ವಿ ಸೂರ್ಯ ಸಿಗ್ತಾ ಇಲ್ವಾ ಕೈಗೆ? ಹೋದರೆ ಸಿಗ್ತಾರೆ, ನಾವು ಹೋಗ್ಬೇಕಲ್ಲ ಹುಡ್ಕೊಂಡು. ಇವಾಗ ನಾವಿಲ್ಲೇ ಶ್ರೀನಿವಾಸ ನಗರದಲ್ಲಿರೋದು, ಅವ್ರು ಒಂದು ದಿವಸನೂ ಬಂದಿದ್ದೇ ನೋಡಿಲ್ಲ. TV ನಲ್ಲಿ ಚೆನ್ನಾಗಿ ನೋಡ್ತೀವಿ, TV ನಲ್ಲಿ ಮಾತಾಡೋದು ನೋಡ್ತೀವಿ, ಮಾಡ್ತೀವಿ ಅಂತಾರೆ ಅಷ್ಟೇ. ರಿಪೋರ್ಟ್ ತೊಗೊತೀವಿ, ಎಂಕ್ವೈರಿ ಮಾಡ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಷ್ಟೇ. ನೋ ಡಿಸಿಷನ್. ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡಿದೆಯಾ ರಾಜ್ಯದಲ್ಲಿ? ನುಡಿದಂತೆ ನಡೆದಿದ್ದೇವೆ, ಅದು ಏನು ನಡೆದಿದೆಯೋ ಗೊತ್ತಿಲ್ಲ ನನಗೆ. ಹೆಣ್ಮಕ್ಳಿಗೆಲ್ಲ ನಾವು ತುಂಬಾ ಹೆಲ್ಪ್ ಮಾಡಿದ್ದೀವಿ, ಹೆಣ್ಮಕ್ಕಳ ಪರವಾಗಿರೋ ಸರ್ಕಾರ ನಮ್ದು ಅಂತಾರೆ. ನೀವು ಹೆಣ್ಮಕ್ಳು ತಾನೆ, ನಿಮ್ಗೇನು ಅನುಕೂಲ ಆಗಿದೆ? ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಹೇಳಿ ಸರ್. ನಮ್ಮ ಮನೆಯೊಳಗೆ ಯಾರು ಇಲ್ಲ, ನಮ್ಮ ಮನೆಯೊಳಗೆ ಯಾರು ಇಲ್ಲ. ಅನುಕೂಲ ಪಡೆಯೋರು ಯಾರು ಇಲ್ವಾ? ಯಾರು ಇಲ್ಲ. ಓಕೆ, ಇದ್ರೂ ನಮಗೆ ಬೇಕಾಗಿಲ್ಲ, ಬೇಡ ಅಂತೀರಾ? ಬೇಡ. ಸೊ ಹಾಗಿದ್ರೆ ಫ್ರೀ ಬಸ್ ಯೂಸ್ ಮಾಡ್ತಿಲ್ಲ, 2,000 ತಗೊಳ್ತಾ ಇಲ್ಲ? ಇಲ್ಲ. ಯಾಕಂಗೆ? ಬೇಡ.
ಸೊ ಹೇಳಿ, ಕೆಲಸಗಳಾಗಿದೆಯಾ ಈ ಕ್ಷೇತ್ರದಲ್ಲಿ? ಆಗಿದೆ, ಬಿಜೆಪಿಯಿಂದನೇ ಆಗಿದೆ ನಮ್ಗೆ. ಸೊ ಹಾಗಿದ್ರೆ ಈ ಬಾರಿ ಮತ್ತೆ ಬಿಜೆಪಿ ಗೆಲ್ಲಿಸ್ತೀರಾ ಲೋಕಸಭಾ ಹೌದು ಹೌದು, ಚುನಾವಣೆಗೆ? ನಾವೆಲ್ಲ ಬಿಜೆಪಿಗೆ ಕೊಡೋದು. ಯಾಕೆ, ಕಾರಣ ಏನು? ಎಲ್ಲ ವಿಚಾರದಲ್ಲೂ ನಮಗೆ ಸ್ವಲ್ಪ ಅಫಿಷಿಯಲ್ ಇರೋದ್ರಿಂದ ರೌಡಿಸಮ್ ಬೇಡ ನಮಗೆ. ನಮ್ಗೆ ಬಿಜೆಪಿ ಇಷ್ಟ, ಎಲ್ಲ ಒಂದು ವಿಚಾರದಲ್ಲೂ ನಮ್ಗೆ ಓಕೆ. ಅದರಿಂದ ನಾವು ಅವ್ರನ್ನೇ ಗೆಲ್ಸೋದು. ಓಕೆ, ತೇಜಸ್ವಿ ಸೂರ್ಯ ಕೆಲಸ ಮಾಡಿದಾರಾ? ಹೌದು, ಮಾಡಿದ್ದಾರೆ. ಓಕೆ, ತೃಪ್ತಿ ಕೊಟ್ಟಿದೆ. ಓಕೆ. ಹೇಳಿ ಮೇಡಮ್, ಏನನ್ಸುತ್ತೆ ಎಲೆಕ್ಷನ್ ಬಗ್ಗೆ? ನಮಗೆ ತುಂಬಾ ಇಷ್ಟ ಈ ಏರಿಯಾದಲ್ಲಿ ತೇಜಸ್ ಸೂರ್ಯ, ರವಿ ಸುಬ್ರಹ್ಮಣ್ಯ ಅವರು. ನಮ್ಗೆ ಏನೇ ಕಷ್ಟ ಇದ್ರೂ ಹೋಗಿ ಹೇಳ್ಕೊಂಡ್ರೆ ಎಲ್ಲ ಮಾಡ್ಕೊಡ್ತಾರೆ. ನಾವು ಯಾವತ್ತೂ ಬಿಜೆಪಿನೇ. ಓಕೆ, ಅಭಿವೃದ್ಧಿಗಳಾಗಿದೆ. ಏನ್ ಆಗ್ಬೇಕು ಅಂತ ಬಯಸ್ತಾ ಇದ್ರಿ ಕ್ಷೇತ್ರಕ್ಕೆ? ಏನ್ ಈ ಸಾರಿ ಮಳೆ ಆಗಿಲ್ಲ, ಅವರು ಇರೋದ್ರಲ್ಲಿ ನಮಗೆ ನೀರಿನ ತೊಂದರೆ ಇಲ್ದಂಗೆ ನೋಡ್ಕೊಳ್ತಾ ಇದಾರೆ ಏರಿಯಾದಲ್ಲಿ. ಅದು ಒಂದು ತುಂಬಾ ಖುಷಿಯಾಗಿದೆ ನಮ್ಗೆ. ಇಲ್ಲಿ ರೋಡಿಜಾಮ್ ಅದು ಇದು ಎಂತದು ಇಲ್ಲ, ಅವಕಾಶ ಇಲ್ಲ. ಅದು ಚೆನ್ನಾಗಿದೆ ನಮ್ಗೆ. ಓಕೆ, ಸೊ ದೇಶದಲ್ಲಿ ಮೋದಿ ಅವ್ರ ಕೆಲಸ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ, ನಮ್ಮ ಮೋದಿ ಎಲ್ಲ ಎಲ್ಲ ಚೆನ್ನಾಗಿದೆ. ನಮ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಷ್ಟ ಸುಖ ಎಲ್ಲಾನು ನಮ್ಗೇನಿಲ್ಲ, ಎಲ್ರಿಗೆ ಇರುತ್ತೆ. ಇಲ್ಲಿ ರಾಜ್ಯ ಸರ್ಕಾರ ಹೆಣ್ಮಕ್ಳಿಗೆ ಗ್ಯಾರಂಟಿ ಒಂದಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ, ಎಲ್ಲ ಸೊ ಅದರ ಅನುಕೂಲ ಪಡ್ಕೊಳ್ತಾ ಇದ್ದೀರಾ? ನಮಗೆ ಯಾವ ಅನುಕೂಲನೂ ನಮಗೆ ಪಡ್ಕೊಂಡಿಲ್ಲ. ನಮ್ಗೆ ಕೊಡೋರು ಇಲ್ಲ, ನಾವು ತಗೊಳ್ಳೋದು ಇಲ್ಲ. ಆಯ್ತಾ, ನಮ್ಗೆ ದೇಶ ಉದ್ಧಾರ ಆಗ್ಬೇಕು, ನಮ್ಮ ಮೋದಿ ಅವ್ರು ಬೇಕು. ನಮ್ಗೆ ರಾಮನ್ನ ನಮ್ಮ ಈ ಜನ್ಮದಲ್ಲಿ ನೋಡ್ತೀವಿ ಅಂತ ಗೊತ್ತಿರ್ಲಿಲ್ಲ, ಅವ್ರ ಕಾಲದಲ್ಲಿ ಇವಾಗ ಆಯ್ತು. ಅದಕ್ಕೆ ನಾವು ಎಲ್ಲದಕ್ಕೂ ಬದ್ಧ ಆಯ್ತೀವಿ. ಓಕೆ, ಅಂದ್ರೆ ಈಗ ರಾಮ ಮಂದಿರ ಆಯ್ತು ಅನ್ನೋ ಕಾರಣಕ್ಕ ಅಥವಾ ಇಲ್ಲ, ಮೋದಿ ಅವರು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ದೇಶಕ್ಕೆ. ತುಂಬಾ ಹಿಂದೆ ಮುಂದಿನ ಪೀಳಿಗಕ್ಕೆ ಒಳ್ಳೆ ದಾರಿ ತೋರ್ತಾವ್ರೆ. ಅದಕ್ಕೆ ನಮಗ್ ತುಂಬಾ ಖುಷಿ. ಇವ್ರುಗಳು ಎಲ್ಲ ಇವತ್ತೊಂದು ಇವತ್ತು ನೋಡಿ ಎಲ್ಲ ಹಾಳು ಮಾಡಿ ಮುಗಿಸ್ತಾವ್ರೆ. ಅದನ್ನ ನಾವು ಇಷ್ಟಪಡಲ್ಲ. ಓಕೆ.